ಶ್ರೀಗುರುಭ್ಯೋ ನಮಃ ಪರಮಗುರುಭ್ಯೋ ನಮಃ. ಶ್ರೀಮದಾನಂದತೀರ್ಥಭಗವತ್ಪಾದಾಚಾರ್ಯಗುರುಭ್ಯೋ ನಮಃ. ವ್ಯಾಸಾಯ ಭವನಾಶಾಯ ಶ್ರೀಶಾಯ ಗುಣರಾಶಯೇ ಹೃದ್ಯಾಯ ಶುದ್ಧವಿದ್ಯಾಯ ಮಧ್ವಾಯ ಚ ನಮೋ ನಮಃ. ಅಭ್ರಮಂ ಭಂಗರಹಿತಂ ಅಜಡಂ ವಿಮಲಂ ಸದಾ ಆನಂದತೀರ್ಥಮತುಲಂ ಭಜೆ ತಾಪತ್ರಯಾಪಹಂ. ಶ್ರೀಮತೋ ರಾಘವೇಂದ್ರಸ್ಯ ನಮಾಮಿ ಪದಪಂಕಜೇ ಕಾಮಿತಾಶೇಷಕಲ್ಯಾಣಕಲನಾಕಲ್ಪಪಾದಪೋ ಅಜ್ಞಾನತಿಮಿರಚ್ಛೇದಂ ಬುದ್ಧಿಸಂಪತ್ಪ್ರದಾಯಕಂ ವಿಜ್ಞಾನವಿಮಲಂ ಶಾಂತಂ ವಿಜಯಾಖ್ಯಗುರುಂ ಭಜೆ. ತಪಸ್ವಾಧ್ಯಾಯಶುಶ್ರೂಷಾ ಕೃಷ್ಣಪೂಜಾರತಂ ಮುನಿಂ ವಿಶ್ವೇಶಮಿಷ್ಟದಂ ವಂದೇ ಪರಿವ್ರಾಟ್ಚಕ್ರವರ್ತಿನಂ. ಶ್ರೀ ಗುರುಭ್ಯೋ ನಮಃ. ಆತ್ಮೀಯರೇ, ವಾಯುಸ್ತುತಿ ಪಾಠಕ್ಕೆ ಸುಸ್ವಾಗತ. ವಾಯುಸ್ತುತಿಯಲ್ಲಿ 35ನೇ ಪದ್ಯ. ಮುಖ್ಯ ಪ್ರಾಣದೇವರು ಎಲ್ಲ ದೇವತೆಗಳಿಂದಲೂ ಸ್ತುತ್ಯರಾಗಿದ್ದಾರೆ. ಹಾಗೆಯೇ ಪರಮಾತ್ಮ ವೇದವ್ಯಾಸರು ಎಲ್ಲ ದೇವತೆಗಳಿಂದಲೂ ಸ್ತುತ್ಯರಾಗಿದ್ದಾರೆ ಎಂಬ ವಿಚಾರವನ್ನು ಈ ಪದ್ಯದಲ್ಲಿ ನಿರೂಪಣೆ ಮಾಡ್ತಾರೆ. ಸಕಲ ವಿದ್ಯಾಭಿಮಾನಿ ದೇವತೆಗಳು ವಾಯುದೇವರ ಈ ಚರಿತ್ರೆಯನ್ನು ಹಾಡ್ತಾರೆ, ಅವರನ್ನು ಸೇವಿಸ್ತಾರೆ. ಅಲ್ಲದೆ ಗಂಧರ್ವ ಅಪ್ಸರೆಯರು ಸಹ ಹಾಡಿ ಹೊಗಳ್ತಾರೆ ಎಂಬ ವಿಚಾರವನ್ನು ಇಲ್ಲಿ ನಿವೇದಿಸ್ತಾ ಇದ್ದಾರೆ. ಹಾಗೆಯೇ ಸಕಲ ವೇದಗಳಿಗೆ ಅಭಿಮಾನಿಗಳಾಗಿರತಕ್ಕಂತಹ ವೇದವ್ಯಾಸರನ್ನು ಮತ್ತು ಮಧ್ವಾಚಾರ್ಯರನ್ನು ಇಲ್ಲಿ ಸ್ತುತಿಸ್ತಾ ಇದ್ದಾರೆ. ಪೀಠೇ ರತ್ನೋಪಕೃಪ್ತೆ ರುಚಿರ ರುಚಿಮಣಿ ಜ್ಯೋತಿಷಾ ಸನ್ನಿಷಣ್ಣಂ ಬ್ರಹ್ಮಾಣಂ ಭಾವಿನಂ ತ್ವಾಂ ಜ್ವಲತಿ ನಿಜ ಪದೇ ವೈದಿಕಾದ್ಯಾ ಹಿ ವಿದ್ಯಾ ಸೇವಂತೆ ಮೂರ್ತಿಮತ್ಯಃ ಸುಚರಿತಚರಿತಂ ಭಾತಿ ಗಂಧರ್ವಗೀತಂ ಪ್ರತ್ಯೇಕಂ ದೇವಸಂಸತ್ತವಿತ ಭಗವನ್ ನರ್ತಿತದ್ಯೋವಧೂಷು. ಪೀಠೆ ರತ್ನೋಪಕೃಪ್ತೆ ರುಚಿರ ರುಚಿಮಣಿಜ್ಯೋತಿಷ ಸನ್ನಿಷಣ್ಣಂ ಬ್ರಹ್ಮಾಣಂ ಭಾವಿನಂ ತ್ವಾಂ ಜ್ವಲತಿ ನಿಜಪದೇ ವೈದಿಕಾದ್ಯಾ ಹಿ ವಿದ್ಯಾ ಸೇವಂತೆ ಮೂರ್ತಿಮತ್ಯಃ ಸುಚರಿತಚರಿತಂ ಭಾತಿ ಗಂಧರ್ವಗೀತಂ ಪ್ರತ್ಯೇಕಂ ದೇವಸಂಸತ್ಸು ಅಪಿ ತವ ಭಗವನ್ ನರ್ತಿತದ್ಯೋವಧೂಷು. ಈ ಶ್ಲೋಕಕ್ಕೂ ಸಹ ಉಭಯಪರವಾಗಿ ಪ್ರಾಯಶಃ ಅರ್ಥ, ಒಂದೆರಡು ಪದಗಳಿಗೆ ಮಾತ್ರ ಅರ್ಥ ವ್ಯತ್ಯಾಸ ಆಗಬಹುದು. ಮೂರನೇ ಪಾದದಲ್ಲಿ ಸುಚರಿತ ಸೇವಂತೆ ಮೂರ್ತಿಮತ್ಯಃ ಸುಚರಿತ ಅಂತ ಇದೆ. ನಾಲ್ಕನೇ ಪಾದದಲ್ಲಿ ಭಗವನ್ ಅಂತಿದೆ. ನಾಲ್ಕನೇ ಪಾದದಲ್ಲಿ ಎರಡು ಸಂಬೋಧನೆಗಳು, ಎರಡು ಸಾಮಾನ್ಯ ವಾಕ್ಯಗಳು. ವೈದಿಕಾದ್ಯಾ ವಿದ್ಯಾ ತ್ವಾಂ ಸೇವಂತೆ ಹಿ ಒಂದು ವಾಕ್ಯ, ವೈದಿಕಾದ್ಯಾ ವಿದ್ಯಾ ತ್ವಾಂ ಸೇವಂತೆ ಅಂತ. ಮೊದಲನೇ ವಾಕ್ಯ, ವೇದ ವಿದ್ಯಾಭಿಮಾನಿಗಳೇ ಮೊದಲಾದ ದೇವತೆಗಳು ನಿಮ್ಮನ್ನು ಸೇವಿಸ್ತಾರೆ. ವೈದಿಕಾದ್ಯಾ ವಿದ್ಯಾ ತ್ವಾಂ ಸೇವಂತೆ ಒಂದು ವಾಕ್ಯ. ಇನ್ನೊಂದು, ತವ ಚರಿತಂ ದೇವಸಂಸತ್ಸು ಅಪಿ ಭಾತಿ, ನಿಮ್ಮ ಚರಿತ್ರವು ದೇವಸಭೆಗಳಲ್ಲೂ ಕೂಡ ಮೆರೆಯುತ್ತದೆ. ಹೀಗೆ ಎರಡು ವಾಕ್ಯಗಳನ್ನು ನಾವು ಈ ಪದ್ಯದಲ್ಲಿ ಕಾಣಬಹುದು. ಈ ಪದ್ಯದ ಅನ್ವಯ ಹೇಗೆ ನೋಡೋಣ. ಸುಚರಿತ ಭಗವನ್ ನಿಜಪದೇ
ರತ್ನೋಪಕೃಪ್ತೆ ರುಚಿಮಣಿ ಜ್ಯೋತಿಷ ಜ್ವಲತಿ ಪೀಠೆ ಸನ್ನಿಷಣ್ಣಂ ಭಾವಿನಂ ಬ್ರಹ್ಮಾಣಂ ತ್ವಾಂ ವೈದಿಕಾದ್ಯಾಹ ವಿದ್ಯಾಹ ಮೂರ್ತಿಮತ್ಯಃ ಸೇವಂತೇಹಿ. ಇದು ಮೊದಲ ವಾಕ್ಯ. ಎರಡನೇದು ಪ್ರತ್ಯೇಕಂ ಗಂಧರ್ವಗೀತಂ ತವ ಚರಿತಂ ನರ್ತಿತದ್ಯೋವಧೂಷು ದೇವಸಂಸತ್ಸು ಅಪಿ ಭಾತಿ. ಇದು ಈ ಪದ್ಯದ ಅನ್ವಯ. ವ್ಯಾಸಪರವಾಗಿ ಹೇಳುವಾಗ ಸುಚರಿತ ಶೋಭನ ಚರಿತ್ರೆಯುಳ್ಳಂತಹ ಭಗವನ್ ಐಶ್ವರ್ಯಾದಿ ಷಡ್ಗುಣ ಸಂಪನ್ನನಾಗಿರತಕ್ಕಂತಹ ಶ್ರೀ ವೇದವ್ಯಾಸರೇ, ನಿಜಪದೇ ಸ್ವಸ್ಥಾನವಾದ ಬದರಿಕಾಶ್ರಮದಲ್ಲಿ ರತ್ನೋಪಕೃಪ್ತೆ ರತ್ನಖಚಿತವಾದ ರುಚಿಮಣಿ ಜ್ಯೋತಿಷ ರುಚಿರ ಮನೋಹರವಾದ ರುಚಿ ಕಾಂತಿಯುಳ್ಳ ಮಣಿ ನವರತ್ನಗಳ ಜ್ಯೋತಿಷ ಪ್ರಕಾಶದಿಂದ ಜ್ವಲತಿ ಪ್ರಜ್ವಲಿಸುತ್ತಿರುವ ಪೀಠೆ ಸಿಂಹಾಸನದಲ್ಲಿ ಸನ್ನಿಷಣ್ಣಂ ಕುಳಿತಿರುವ ಭಾವಿನಂ ಅಂದರೆ ಸರ್ವವ್ಯಾಪ್ತರಾಗಿರತಕ್ಕಂತಹ ಅಥವಾ ಜಗದುತ್ಪಾದಕರಾಗಿರತಕ್ಕಂತಹ ಬ್ರಹ್ಮಾಣಂ ಸಕಲ ಗುಣ ಪರಿಪೂರ್ಣರಾದ ಅದೊಂದರ್ಥ. ಇನ್ನೊಂದು ಬ್ರಹ್ಮ ವೇದಗಳಿಂದ ಬ್ರಹ್ಮ ವೇದಗಳಿಂದ ಅಣಂ ವೇದ್ಯರಾದ ಭಾವಿನಂ ಬ್ರಹ್ಮಾಣಂ ಇದು ವಾಯುದೇವರಿಗೆ ಅನ್ವಯ ಆಗುವಂಥದ್ದು. ತ್ವಾಂ ಅಂತಹ ನಿಮ್ಮನ್ನು ವೈದಿಕಾದ್ಯಾಹ ವಿದ್ಯಾಹ ವೇದ ವಿದ್ಯಾಭಿಮಾನಿಗಳು ತಂತ್ರವಿದ್ಯಾಭಿಮಾನಿಗಳು ಮೂರ್ತಿಮತ್ಯಃ ಮೂರ್ತಿಭೂತರಾಗಿ ಅಂದರೆ ತಾವೇ ಸಾಕ್ಷಾತ್ ಎದುರಿಗೆ ಬಂದು ಅಂತ ಅರ್ಥ. ಸೇವಂತೆ ಸೇವಿಸುತ್ತಾರೆ ಹಿ ಪ್ರಸಿದ್ಧ. ಇಷ್ಟು ಮೊದಲೇ ವಾಕ್ಯ. ಎರಡನೇ ವಾಕ್ಯ ಪ್ರತ್ಯೇಕಂ ಬೇರೆ ಬೇರೆಯಾಗಿ ಬೇರೆ ಬೇರೆ ಸ್ಥಳಗಳಲ್ಲಿ ಗಂಧರ್ವಗೀತಂ ಗಂಧರ್ವರಿಂದ ಗಾನ ಮಾಡಲ್ಪಡ್ತಕ್ಕಂತಹ ತವ ನಿಮ್ಮ ಚರಿತಂ ಚರಿತ್ರೆಯು ನರ್ತಿತದ್ಯೋವಧೂಷು ಅಂದರೆ ಅಪ್ಸರ ಸ್ತ್ರೀಯರು ಹಾಗೂ ಕಿನ್ನರ ಸ್ತ್ರೀಯರೇ ಮೊದಲಾದ ದೇವತಾ ಸ್ತ್ರೀಯರು ನರ್ತನ ಮಾಡತಕ್ಕಂತಹ ದೇವ ಸಂಸತ್ಸು ಅಪಿ ದೇವತೆಗಳ ಸಭೆಗಳಲ್ಲಿಯೂ ಸಹ ಭಾತಿ ನಿಮ್ಮ ಚರಿತ್ರೆ ಶೋಭಿಸುವಂಥದ್ದು ಅಂತ ವೇದವ್ಯಾಸ ಪರವಾಗಿ ಅರ್ಥ. ವೇದವ್ಯಾಸರು ಸಾಕ್ಷಾತ್ ಪರಮಾತ್ಮಾದ್ದರಿಂದ ಅವನಲ್ಲಿ ಐಶ್ವರ್ಯಾದಿ ಷಡ್ಗುಣಗಳು ಕೂಡ ಇವೆ. ಅಂತಹ ಷಡ್ಗುಣ ಪರಿಪೂರ್ಣರಾಗಿರತಕ್ಕಂತಹ ವೇದವ್ಯಾಸರೇ, ನೀವು ಬದರಿಕಾಶ್ರಮದಲ್ಲಿ ದಿವ್ಯ ಸಿಂಹಾಸನ ಆರೂಢರಾಗಿದ್ದೀರಾ. ಆಮೇಲೆ ಈ ಸಿಂಹಾಸನ ರತ್ನಖಚಿತವಾಗಿದೆ. ನವರತ್ನಗಳ ನಾನಾ ಬಣ್ಣದ ಕಾಂತಿಗಳಿಂದ ಥಳಥಳಿಸ್ತಾ ಇದೆ. ಚಕ್ರವರ್ತಿಗೆ ಅಧೀನರಾಗಿರ್ತಕ್ಕಂತಹ ರಾಜರು ಎದುರಿಗೆ ಬಂದು ಓಡಿಸುವ ರೀತಿಯಲ್ಲಿ ನೀವು ಸಿಂಹಾಸನಾಧಿರೂಢರಾಗಿದ್ದಾಗ ಎಲ್ಲ ವೇದವಿದ್ಯಾಭಿಮಾನಿಗಳು ಸ್ಮೃತಿವಿದ್ಯೆ ತಂತ್ರವಿದ್ಯೆ ಮೊದಲಾದ ವಿದ್ಯಾಭಿಮಾನಿಗಳು ಕೂಡ ತಾವೇ ಸಾಕ್ಷಾತ್ತಾಗಿ ಬಂದು ನಿಮ್ಮನ್ನು ಓಲೈಸಿ ನಿಮ್ಮ ಮಹಿಮೆಯನ್ನು ಕೊಂಡಾಡುತ್ತಾರೆ. ಹೇ ಸ್ವಾಮಿ, ತಾವು ಅನಂತ ಗುಣಪರಿಪೂರ್ಣರು, ಅನಂತ ವೇದ ಪ್ರತಿಪಾದ್ಯರು, ವೇದೈಕ ಸಮಧಿಗಮ್ಯರು, ಸರ್ವವ್ಯಾಪಿಗಳು, ಜಗತ್ಸೃಷ್ಟ್ಯಾದಿಕರ್ತರು ಅಂತ ವಿಜ್ಞಾಪಿಸಿಕೊಳ್ಳುತ್ತಾರೆ ಅಂತ ವೇದವ್ಯಾಸ ಪರವಾಗಿ ಈ ಒಂದು ಪದ್ಯದ ಅಭಿಪ್ರಾಯ. ಇನ್ನು ವಾಯುಪರವಾಗಿ ನೋಡ್ತಾ ಹೊರಟ್ರೆ ಸುಚರಿತ ಸಚ್ಚರಿತ್ರೆಯುಳ್ಳ ಭಗವನ್ ಸಮಗ್ರ ವೈರಾಗ್ಯಾದಿ ಗುಣಸಂಪನ್ನರಾದ ಹೇ ವಾಯುದೇವರೇ, ನಿಜಪದೇ ನಿಮ್ಮ ಸ್ಥಾನವಾದ ಸತ್ಯಲೋಕದಲ್ಲಿ ರತ್ನೋಪಕೃಪ್ತೆ ರತ್ನಖಚಿತವಾದ ರುಚಿಮಣಿ ಜ್ಯೋತಿಷ ರುಚಿರ ಮನೋಹರವಾದ ರುಚಿ ಕಾಂತಿಯುಳ್ಳ ಮಣಿ ನವರತ್ನಗಳ ಜ್ಯೋತಿಷ ಪ್ರಕಾಶದಿಂದ ಜ್ವಲತಿ ಪ್ರಕಾಶಿಸುತ್ತಿರುವ
ಪೀಠೆ ಸಿಂಹಾಸನದಲ್ಲಿ ಸನ್ನಿಷಣ್ಣಂ ಕುಳಿತಿರತಕ್ಕಂತಹ ಭಾವಿನಂ ಬ್ರಹ್ಮಾಣಂ ಬ್ರಹ್ಮಾಣಂ ಭಾವಿ ಬ್ರಹ್ಮರಾದ ಅಂದರೆ ಮುಂದೆ ಬ್ರಹ್ಮಪಟ್ಟಕ್ಕೆ ಬರಲಿಕ್ಕಿರತಕ್ಕಂತಹ ತ್ವಾಂ ನಿಮ್ಮನ್ನು ವೈದಿಕಾದ್ಯಾಹ ವಿದ್ಯಾಹ ವೇದವಿದ್ಯಾಭಿಮಾನಿಗಳು ತಂತ್ರವಿದ್ಯಾಭಿಮಾನಿಗಳು ಮೂರ್ತಿಮತ್ಯ ತಾವೇ ಸಾಕ್ಷಾತ್ ಎದುರು ಬಂದವರಾಗಿ ಸೇವಿಸುತ್ತಾರೆ. ಇದು ಪ್ರಸಿದ್ಧ. ಪ್ರತ್ಯೇಕಂ ಬೇರೆ ಬೇರೆಯಾಗಿ ಪ್ರತ್ಯೇಕ ಸ್ಥಳಗಳಲ್ಲಿ ಗಂಧರ್ವಗೀತಂ ಗಂಧರ್ವರಿಂದ ಗಾನ ಮಾಡತಕ್ಕಂತಹ ಅಥವಾ ನಿಮ್ಮ ಚರಿತಂ ಚರಿತ್ರೆಯು ನರ್ತಿತದ್ಯೋ ವಧೂಷು ಅಪ್ಸರ ಸ್ತ್ರೀಯರು ಕಿನ್ನರಿಯರೇ ಮೊದಲಾದ ದೇವತಾ ಸ್ತ್ರೀಯರು ನರ್ತನ ಮಾಡ್ತಾ ಇರುವಾಗ ಅಂತಹ ದೇವ ಸಂಸತ್ಸು ಅಪಿ ದೇವತೆಗಳ ಸಭೆಗಳಲ್ಲಿಯೂ ಸಹ ಭಾತಿ ನಿಮ್ಮ ಚರಿತ್ರೆ ಶೋಭಿಸ್ತದೆ ಅಂತ ವಾಯುಪರವಾಗಿ ಅರ್ಥ. ಹೇ ವಾಯುದೇವರೇ, ನೀವು ಮಹಾಮಹಿಮರಾಗಿದ್ದೀರಿ. ಜ್ಞಾನ ಭಕ್ತಿ ವೈರಾಗ್ಯಾದಿ ಪರಮ ಐಶ್ವರ್ಯಶಾಲಿಗಳಾಗಿರತಕ್ಕಂತಹ ನೀವು ನಿಮ್ಮ ಸ್ಥಾನವಾಗಿರತಕ್ಕಂತಹ ಸತ್ಯಲೋಕದಲ್ಲಿ ಯುವರಾಜ ಪದಭೂಷಿತರಾಗಿದ್ದು ದಿವ್ಯವಾಗಿರತಕ್ಕಂತಹ ರತ್ನಸಿಂಹಾಸನದಲ್ಲಿ ಮಂಡಿಸಿರ್ತೀರಿ. ಆ ಸಿಂಹಾಸನ ರತ್ನ ಖಚಿತವಾಗಿದ್ದು ನವರತ್ನಗಳ ನಾನಾ ಬಣ್ಣದ ಕಾಂತಿಗಳಿಂದ ಥಳಥಳಿಸ್ತಾ ಇರುತ್ತದೆ. ಹೇಗೆ ಚಕ್ರವರ್ತಿಗೆ ಅಧೀನರಾಜರು ಎದುರಿಗೆ ಬಂದು ಓಲೈಸುವ ರೀತಿಯಲ್ಲಿ ನೀವು ಸಿಂಹಾಸನ ಆರೂಢರಾಗಿ ಕುಳಿತಿರುವಾಗ ಸಕಲ ವೇದ ವಿದ್ಯಾಭಿಮಾನಿಗಳು ಸ್ಮೃತಿವಿದ್ಯೆ ತಂತ್ರವಿದ್ಯೆ ಮೊದಲಾದ ವಿದ್ಯಾಭಿಮಾನಿಗಳು ಕೂಡ ತಾವೇ ಸಾಕ್ಷಾತ್ತಾಗಿ ಬಂದು ನಿಮ್ಮನ್ನು ಓಲೈಸಿ ನಿಮ್ಮ ಮಹಿಮೆಯನ್ನು ಕೊಂಡಾಡ್ತಾ ಇರ್ತಾರೆ. ಅಂತಹ ವಾಯುದೇವರೇ, ಮುಂದಿನ ಕಲ್ಪದಲ್ಲಿ ನೀವೇ ಬ್ರಹ್ಮಪಟ್ಟಕ್ಕೆ ಬರುವವರಿದ್ದೀರಿ ಅಂತ ಹೇಳ್ತಾ, ಇಂತಹ ನಿಮ್ಮ ದಿವ್ಯ ಚರಿತ್ರೆಯನ್ನು ಒಂದು ಕಡೆ ಗಂಧರ್ವರು ಗಾನ ಮಾಡ್ತಾ ಇರ್ತಾರೆ, ಸುಶ್ರಾವ್ಯವಾಗಿ ಹಾಡ್ತಾ ಇರ್ತಾರೆ. ಇನ್ನೊಂದು ಕಡೆ ದೇವಸಭೆಯಲ್ಲಿ ಅಪ್ಸರೆಯರು ಕಿನ್ನರಿಯರು ವಿದ್ಯಾಧರಿಯರು ಮೊದಲಾದ ಸ್ತ್ರೀಯರು ನಾನಾ ಕಡೆಯಲ್ಲಿ ನರ್ತನ ಮಾಡ್ತಾ ನಿಮ್ಮ ಮಹಿಮೆಯನ್ನು ಕೊಂಡಾಡ್ತಾ ಇರ್ತಾರೆ. ಈ ಪ್ರಕಾರ ನಿಮ್ಮ ಕೀರ್ತಿಯು ಭೂಲೋಕದಲ್ಲಿ ಮಾತ್ರ ಅಲ್ಲ, ಸ್ವರ್ಗದಿಂದ ಆರಂಭಿಸಿ ಸತ್ಯಲೋಕದವರೆಗೂ ಕೂಡ ಎಲ್ಲ ಕಡೆಯೂ ಹರಡಿ ಅದು ಶೋಭಿಸ್ತಾ ಇದೆ ಅಂತ ಈ ಒಂದು ಪದ್ಯದ ಅಭಿಪ್ರಾಯ. ಈ ಎಲ್ಲ ವಿದ್ಯೆಗಳು ಕೂಡ ಎಲ್ಲ ವೇದ ವಿದ್ಯಾಭಿಮಾನಿಗಳು ಸೇವಂತೆ ಮೂರ್ತಿಮತ್ಯ ವೈದಿಕಾದ್ಯಾಹಿ ವಿದ್ಯಾ ಮೂರ್ತಿಮತ್ಯ ಸೇವಂತೆ ಅಂತ ಹೇಳಿದು. ವೈದಿಕಾದ್ಯ ವಿದ್ಯಾ ಈ ಎಲ್ಲ ವೇದಾಭಿಮಾನಿ ದೇವತೆಗಳೆಲ್ಲ ನಿಮ್ಮನ್ನು ಸೇವಿಸ್ತಾರೆ ಎಂಬುದು ಇದು ಸುಮ್ಮನೆ ಹೇಳ್ತಾ ಇಲ್ಲ. ಮಧ್ವಾಚಾರ್ಯರ ಬಗ್ಗೆ ತಿರುಗುಮಂಡತಾಚಾರ್ಯರು ಗುರುಗಳ ಮೇಲೆ ಒಂದು ಭಕ್ತತಿಶಯದಿಂದ ಹೇಳ್ತಾ ಇಲ್ಲ. ಎಲ್ಲ ವೈದಿಕಾದ್ಯಾಹಿ ವಿದ್ಯಾ ಎಲ್ಲ ವಿದ್ಯಾಭಿಮಾನಿ ದೇವತೆಗಳು ಕೂಡ ಇವರನ್ನು ಸೇವಿಸ್ತಾರೆ ಎಂಬುದನ್ನು 9ನೇ ಮಂಡಲದಲ್ಲಿ ಸೋಮಪವಮಾನ ಮಂಡಲದಲ್ಲಿ ವಿಚಾರ ಬರುತ್ತೆ. ಪ್ರಾವೀ ವಿಪದ್ವಾಚಃ ಊರ್ಮಿಂನ ಸಿಂಧು ಸೋಮಪವಮಾನೋ ಮನೀಷಾಃ ಅಂತಃ ಪಶ್ಯನ್ ವೃಜ ನೇಮಾವರಣ್ಯ ತಿಷ್ಠತಿ ವೃಷಭೋ ಗೋಷುಜಾನನ್. ಇದು ಋಗ್ವೇದದ 9ನೇ ಮಂಡಲದಲ್ಲಿ ಬರ್ತಕ್ಕಂತಹ ಮಂತ್ರ. ಇದರ ಅಭಿಪ್ರಾಯ ಅದೇ, ಸಮುದ್ರ ಹೇಗೆ ಅಸಂಖ್ಯವಾದ ಅಲೆಗಳಿಗೆ ಆಶ್ರಯವಾಗಿರ್ತದೋ ಹಾಗೆ ವಾಯುದೇವರ ಅವತಾರರಾಗಿರ್ತಕ್ಕಂತಹ ಮಧ್ವಾಚಾರ್ಯರು ಅಸಂಖ್ಯ ವೇದಾದಿ ಗ್ರಂಥಗಳ ಪ್ರಮಾಣ ವಾಕ್ಯಗಳಿಗೆ ಅವರು ಆಧಾರಭೂತರಾಗಿದ್ದಾರೆ. ಸಮುದ್ರದಲ್ಲಿ ಹೇಗೆ ತರಂಗಗಳು ಕೊನೆ ಮೊದಲಿಲ್ಲದಂತೆ ಹೇಳ್ತಾ ಇರ್ತವೋ ಹಾಗೆ ಇವರ ಬಾಯಲ್ಲಿಯೂ ಕೂಡ ಯಾವಾಗಲೂ ಶಾಸ್ತ್ರ ವಿಚಾರಗಳು ಅದನ್ನು ಪುಷ್ಟೀಕರಿಸ್ತಕ್ಕಂತಹ ಪ್ರಮಾಣ ವಾಕ್ಯಗಳು ಮಳೆ ಹಾಗೆ ಅದು ಹೊರಡ್ತಾನೇ ಇರುತ್ತದೆ. ಆದ್ದರಿಂದ ಹಿಂದೆ ವಿದ್ಯಾಸಮುದ್ರ ಅಂತ ಸಂಬೋಧನೆ ಮಾಡಿದ್ರು ಇವರನ್ನು. ಹೀಗೆ ಶ್ರುತಿ ಸ್ಮೃತಿ ಇತಿಹಾಸ ಪುರಾಣಾದಿಗಳ ಸುರಿಮಳೆಯೇ
ಅವರ ವಿಷಯ ನಿರೂಪಣೆ. ಅದರಿಂದ ಸಮುದ್ರದ ಅಲೆಗಳು ಹರಡಿಕೊಂಡು ಹೋಗುವ ಹಾಗೆ ಸಕಲ ಸಜ್ಜನರ ಹೃದಯದಲ್ಲಿ ಭಗವದ್ಗೀತೆ, ಬ್ರಹ್ಮಸೂತ್ರ, ಉಪನಿಷತ್ತು ಮೊದಲಾದ ಗ್ರಂಥಗಳೇನಿವೆ, ಇಂತಹ ಗ್ರಂಥಗಳ ಎಲ್ಲ ವಾಕ್ಯಗಳ ತತ್ವಾರ್ಥವನ್ನು ನೆಲೆಸುವ ಹಾಗೆ ನೀವು ಮಾಡಿ ಸದ್ವಿದ್ಯಾ ಪ್ರಚಾರ ಮಾಡ್ತಾ ಇರ್ತೀರಾ. ಹಾಗೆಯೇ ಧರ್ಮಶಾಸ್ತ್ರಾದಿಗಳು, ಪುರಾಣಾದಿ ಗ್ರಂಥಗಳು ಸಾಮಾನ್ಯ ಜನರಿಂದ ಪ್ರಮಾಣ ಅಂತ ಏನು ಸಾಮಾನ್ಯಾಕಾರೇಣ ಅಂಗೀಕೃತವಾಗಿದ್ದರೂ ಅವುಗಳೆಲ್ಲ ಉತ್ತಮವಾದ ಶಾಸ್ತ್ರಗಳಲ್ಲ. ಪೂರ್ವಾಪರ ವಿರೋಧಗಳು ಇರ್ತವೆ, ಅದರಲ್ಲಿ ರಾಜಸ ತಾಮಸ ವಿಚಾರ ತುಂಬಿರ್ತವೆ. ಇದನ್ನೆಲ್ಲ ಒಳಹೊಕ್ಕಿ ನೋಡಿ ನಿರ್ಣಯ ಮಾಡಬೇಕು. ಅವುಗಳ ಪ್ರಾಮಾಣ್ಯ ನಿರ್ಣಯ ಮಾಡಿ ಸಕಲ ಸಜ್ಜನರ ಹೃದಯದಲ್ಲಿ ಆ ಭಾವನೆಗಳನ್ನು ಬಿತ್ತಿ ನೀವು ಜೀವೋತ್ತಮರು ಅಂತ ಕೊಂಡಾಡಿಸ್ಕೊಳ್ತಾ ಇದ್ದೀರಾ. ಹಾಗಾಗಿಯೇ ವೈದಿಕಾದ್ಯಾ ವಿದ್ಯಾ ಸೇವಂತೆ ಮೂರ್ತಿಮತ್ಯ. ಹಾಗಾಗಿಯೇ ವೇದಾಭಿಮಾನಿ ಎಲ್ಲ ದೇವತೆಗಳು ಕೂಡ ನಿಮ್ಮನ್ನು ಸೇವಿಸ್ತಾ ಇರ್ತಾರೆ. ಇದಕ್ಕೂ ಒಂದು ಪ್ರಮಾಣ ಇದೆ. ಇದಂತೆ ಪಾತ್ರಂ ಸನವಿತ್ತಮಿಂದ್ರ ಪಿಬಾ ಸೋಮಮೇನ ಶತಕ್ರತೋ ಪೂರ್ಣ ಆಹಾವೋ ಮದಿರಸ್ಯ ಮಧ್ವೋ ಎಂ ವಿಶ್ವ ಇದಭಿಹರಿಯಂತಿ ದೇವಾಹ. ಈ ಒಂದು ಮಂತ್ರದಲ್ಲಿ ಅದೇ ವಿಚಾರ ಬರುತ್ತೆ. ವೈದಿಕಾದ್ಯಾ ವಿದ್ಯಾ ಸೇವಂತೆ ಮೂರ್ತಿಮತ್ಯ. ಹಿಂದೆ ಬಂತು ಕಿಂಕರಾಹ ಶಂಕರಾದ್ಯ. ಎಲ್ಲ ದೇವತೆಗೂ ನಿಮ್ಮನ್ನು ಸೇವಿಸ್ತಾ ಇದ್ದಾರೆ, ಎಲ್ಲ ವಿದ್ಯಾಭಿಮಾನಿ ದೇವತೆಗೂ ನಿಮ್ಮನ್ನು ಸೇವಿಸ್ತಾ ಇದ್ದಾರೆ. ಈ ವಿಚಾರವನ್ನು ಏನು ತಿರುಕುಮಠಿತಾಚಾರ್ಯ ನಿರೂಪಣೆ ಮಾಡ್ತಾ ಇದ್ದಾರೆ. ಅದು ಈ ಮಂತ್ರದಲ್ಲಿ ಇದಂತೆ ಪಾತ್ರಂ ಸನಾವಿತ್ತಮಿಂದ್ರ ಪಿಬಾ ಸೋಮ ಮೇನಾಶ ತಕೃತೋ ಪೂರ್ಣ ಆಹಾವೋ ಮದಿರಸ್ಯ ಮಧ್ವೋ ಎಂ ವಿಶ್ವ ಇದಭಿಹರ್ಯಂತಿ ದೇವಾಹ. ಇದು ಋಗ್ವೇದದಲ್ಲಿ ಬರ್ತಕ್ಕಂಥ ಮಾತೆ. ಶ್ರಾದ್ದದಲ್ಲಿ ಹೇಳ್ತಾರೆ ಈ ಮಂತ್ರವನ್ನು, ಅಲ್ಲಿ ಬರುತ್ತೆ. ಇದು ವಾಯುದೇವರನ್ನೇ ಪ್ರತಿಪಾದನೆ ಮಾಡ್ತಾ ಇದೆ, ಮಧ್ವಾಚಾರ್ಯನ ಪ್ರತಿಪಾದನೆ ಮಾಡ್ತಾರೆ. ಪೂರ್ಣ ಆಹಾವೋ ಮದಿರಸ್ಯ ಮಧ್ವೋ ಎಂ ವಿಶ್ವಂ ಇದಭಿಹರಿಯಂತಿ ದೇವಾಹ. ವಾಯುದೇವರ 3ನೇ ಅವತಾರ ಅದು ಮಧ್ವಾಚಾರ್ಯರ ಅವತಾರ. ಅವರು ವೇದಾದಿ ಶಾಸ್ತ್ರಗಳನ್ನು ಉಪಕ್ರಮಾದಿ ಲಿಂಗಗಳಿಂದ ಮಥನ ಮಾಡಿ ನಿರ್ಣಯ ಮಾಡಿ ತಿಳಿದುಕೊಂಡು ಪರಿಪೂರ್ಣವಾದ ಪರಿಶುದ್ಧವಾಗಿರತಕ್ಕಂತಹ ಜ್ಞಾನವನ್ನು ಹೊಂದಿದವರು ಮಧ್ವಾಚಾರ್ಯರು. ಅಂತಹ ಜ್ಞಾನರಸವನ್ನು ಭೂಮಿಲಿರ್ತಕ್ಕಂತಹ ತಮ್ಮ ಶಿಷ್ಯರಾದ ಮನುಷ್ಯೋತ್ತಮರು, ಋಷಿಗಳೇ ಮೊದಲಾದ ಶಿಷ್ಯ ಪ್ರಶಿಷ್ಯರಿಗೆ ಅವರವರ ಯೋಗ್ಯತಾನುಸಾರವಾಗಿ ಉಪದೇಶ ಮಾಡಿ ತಿಳಿಸ್ಕೊಟ್ಟಿದ್ದಾರೆ. ಅದರಂತೆ ರುದ್ರಾದಿ ದೇವತೆಗಳು ಕೂಡ ಇವರ ಸಮೀಪಕ್ಕೆ ಬಂದು ಇವರಿಂದ ಜ್ಞಾನೋಪದೇಶವನ್ನು ಪಡೆದು ತಮ್ಮಲ್ಲೇ ವೇದೋಕ್ತ ಇವರ ಮಹಿಮೆಗಳನ್ನು ಕೊಂಡಾಡ್ತಾನೆ ಇರ್ತಾರೆ. ಇಂತಹ ಮಹಾಮಹಿಮರಾಗಿರ್ತಕ್ಕಂಥ ಮಧ್ವಾಚಾರ್ಯರಲ್ಲಿ ಅಪರಿಮಿತವಾಗಿರತಕ್ಕಂತಹ ಜ್ಞಾನವುಳ್ಳ ಇಂದ್ರನಾಮಕ ಹೇ ಪರಮಾತ್ಮನೇ, ನೀನು ಸನ್ನಿಹಿತನಾಗಿದ್ದೀಯಾ. ಇವರು ರುದ್ರೇಂದ್ರಾದಿ ದೇವತೆಗಳಿಗೆ ಕೊಡಲು ಯೋಗ್ಯವಾದ ಜ್ಞಾನಭಕ್ತಿ ವೈರಾಗ್ಯಾದಿ ಪರಮ ಐಶ್ವರ್ಯಗಳನ್ನು ಹೊಂದಿದವರು. ಇವರು ಸಕಲ ಪ್ರಾಣಿಗಳಲ್ಲೂ ನಿಂತು ಸತ್ಕರ್ಮವನ್ನು ಮಾಡುತ್ತಾ ಅವರನ್ನು ಪ್ರೇರಿಸಿ ಯಾವ ಪೂಜಾದಿ ರೂಪವಾಗಿರತಕ್ಕಂಥ ಹವಿಸ್ಸನ್ನು ನಿನಗೆ ಸಮರ್ಪಿಸುವರೋ ಅದನ್ನೇ ನೀನು ಸ್ವೀಕರಿಸುವಿಯಲ್ಲದೆ ಬೇರೆ ಯಾವುದನ್ನು ಕೂಡ ನೀನು ಸ್ವೀಕರಿಸುವುದಿಲ್ಲ ಅಂತ ಈ ಪದ್ಯದ ಅಭಿಪ್ರಾಯ. ಈ ಪದ್ಯದಲ್ಲಿ ಅದೇ ವಿಚಾರ ಹೇಳ್ತಾ ಇರೋದು. ಹೀಗೆ ಅಲ್ಲಲ್ಲಿ ವೇದಗಳಲ್ಲಿ ಮಧ್ವಾಚಾರ್ಯರ ಬಗ್ಗೆ ವೇದ ಏನು ಹೇಳುತ್ತೆ ಆ ಎಲ್ಲ ವಿಷಯಗಳನ್ನು ಅನುಸಂಧಾನ ಮಾಡಿಕೊಂಡು ವಾಯುದೇವರನ್ನು ಸ್ತೋತ್ರ ಮಾಡ್ತಾ ಇದ್ದಾರೆ. ಈ ಎಲ್ಲ ವಿಚಾರಗಳನ್ನು ವಾಯುಸ್ಥಿತಿ ಬರ್ತಕ್ಕಂತಹ ವಿಚಾರಗಳು ಹೇಗೆ ವೇದದಲ್ಲಿವೆ ಎಂಬುದನ್ನು ವೇದ ಏನು ಹೇಳ್ತಾ ಇದೆ ಅದನ್ನೇ ತಿರುಕುಮಠಿತಾಚಾರ್ಯರು ಇಲ್ಲಿ ಹೇಳ್ತಾ ಇದ್ದಾರೆ. ಆದ್ದರಿಂದಲೇ ವಾಯುಸ್ಥಿತಿಗೆ ಅಷ್ಟು ಮಹತ್ವ ಬಂದಿರುವಂಥದ್ದು. ಹೋಮಾನು ಸೋಮಮಂಡಲದ ವಿಚಾರ, ಬಳಿತ್ಥಾ ಸೂಕ್ತದ ವಿಚಾರ, ವೇದಗಳಲ್ಲಿ ಎಲ್ಲೆಲ್ಲಿ ವಾಯುದೇವರ ಪ್ರತಿಪಾದನೆ ಇದೆ ಅದರ ಒಂದು ಪ್ರತಿಫಲನ ಅದನ್ನು ನಾವು ವಾಯುಸ್ಥಿತಿಯಲ್ಲಿ ಕಾಣ್ತಾ ಇದ್ದೀವಿ. ಅದನ್ನು ಪ್ರತಿ ಶ್ಲೋಕದಲ್ಲಿ ಕೂಡ ಕಾಣಬಹುದು. ನಾನು ಪ್ರತಿ ಶ್ಲೋಕಕ್ಕೂ ಹೇಳಲಿಲ್ಲ ಅಷ್ಟೇ. ಅಂತಹ ಒಂದು ಅಪೂರ್ವವಾಗಿರತಕ್ಕಂತಹ ಕೃತಿ.
ಅಂತ ಒಟ್ಟು ಈ ಪದ್ಯದಲ್ಲಿ ವೇದವ್ಯಾಸರನ್ನ ಕುರಿತು ವಾಯುದೇವರನ್ನ ಕುರಿತು ಹೇಳ್ತಾ ಇದ್ದಾರೆ. ಹೇ ವೇದವ್ಯಾಸರೇ, ಐಶ್ವರ್ಯಾದಿ ಷಡ್ಗುಣ ಪರಿಪೂರ್ಣರಾಗಿರತಕ್ಕಂತಹ ವೇದವ್ಯಾಸರೇ, ನೀವು ಸ್ವಸ್ಥಾನವಾಗಿರತಕ್ಕಂತಹ ಬದರಿಕಾಶ್ರಮದಲ್ಲಿ ದಿವ್ಯವಾದ ಸಿಂಹಾಸನದಲ್ಲಿ ಕೂತ್ಕೊಂಡಿದ್ದೀರಾ. ಆ ಸಿಂಹಾಸನ ನವರತ್ನ ಖಚಿತವಾಗಿದ್ದು ನವರತ್ನಗಳ ನಾನಾ ಬಣ್ಣದ ಕಾಂತಿಗಳಿಂದ ಥಳಥಳಿಸ್ತಾ ಇದೆ. ಚಕ್ರವರ್ತಿಗೆ ಅಧೀನರಾಜರು ಎದುರಿಗೆ ಬಂದು ನಿಲ್ಲುವ ಹಾಗೆ ನೀವು ಸಿಂಹಾಸನರೂಢರಾಗಿ ಕುಳಿತಿರುವಾಗ ಸಕಲ ವೇದ ವಿದ್ಯಾಭಿಮಾನಿಗಳು ಕೂಡ, ಅಷ್ಟು ಮಾತ್ರ ಅಲ್ಲ, ಸ್ಮೃತಿ ವಿದ್ಯೆ, ತಂತ್ರವಿದ್ಯೆ ಇವುಗಳ ವಿದ್ಯಾಭಿಮಾನಿ ದೇವತೆಗಳು ಕೂಡ ತಾವೇ ಸಾಕ್ಷಾತ್ತಾಗಿ ಬಂದು ಅವರು ನಿಮ್ಮ ಮಹಿಮೆಯನ್ನು ಕೊಂಡಾಡ್ತಾ ಇರ್ತಾರೆ. ಅಂತಹ ನೀವು ಮುಂದಿನ ಕಲ್ಪದಲ್ಲಿ ಬ್ರಹ್ಮಪಟ್ಟಕ್ಕೆ ಬರೋರಿದ್ದೀರಿ. ಅಷ್ಟು ಮಾತ್ರ ಅಲ್ಲ, ನಿಮ್ಮ ದಿವ್ಯವಾಗಿರ್ತಕ್ಕಂತಹ ಚರಿತ್ರೆಯನ್ನು ಗಂಧರ್ವ ಒಂದು ಕಡೆ ಗಾನ ಮಾಡ್ತಾರೆ, ಇನ್ನೊಂದು ಕಡೆ ಅವರು ಹಾಡ್ತಾರೆ, ಮತ್ತೊಂದು ಕಡೆ ನರ್ತನ ಮಾಡ್ತಾರೆ. ಹೀಗೆ ನಿಮ್ಮ ಚರಿತ್ರೆಯನ್ನು ಅವರು ಕೊಂಡಾಡ್ತಾ ಇರ್ತಾರೆ. ಹೀಗೆ ನಿಮ್ಮ ಕೀರ್ತಿ ಭೂಲೋಕದಲ್ಲಿ ಮಾತ್ರ ಅಲ್ಲ, ಸ್ವರ್ಗಲೋಕದಿಂದ ಆರಂಭಿಸಿ ಅದು ಸತ್ಯಲೋಕದವರೆಗೂ ಕೂಡ ನಿಮ್ಮ ಕೀರ್ತಿ ವ್ಯಾಪಿಸಿದೆ. ಅದನ್ನೇ ಮಧ್ವಾಚಾರ್ಯರ ಬಗ್ಗೆ ಹೇಳುವಾಗ ಅಪಿತೃಲೋಕ್ಯ ಬಹಿರುಲ್ಲಸಂತಿ ತಮೋಹರಂತಿ ಮೋಹರಾಂತರಂಚ. ಜ್ಞಾನಪಂಡಿತಾಚಾರ್ಯರು ಮಧ್ವಜರು ಹೇಳ್ತಾರೆ, ಇದು ಒಳಗೂ ಹೊರಗೂ ವ್ಯಾಪಿಸಿರ್ತಕ್ಕಂತಹ ಕೀರ್ತಿ. ಇದು ಬರೀ ಸೂರ್ಯ ಹೊರಗಷ್ಟೇ ಬೆಳಗ್ತಾನೆ, ಒಳಗಿನ ಕತ್ತಲೆಯನ್ನು ಕಳೆಯಲ್ಲ. ರಾತ್ರಿ ಕತ್ತಲೆಯನ್ನು ಸೂರ್ಯ ಕಳೆಯಲ್ಲ. ಒಳಗಿನ ಕತ್ತಲೆ ಅದನ್ನು ಸೂರ್ಯ ನಿವಾರಣೆ ಮಾಡಲ್ಲ. ಅಂತಹ ದಿನನಾಥರ ದೀಪ್ತಿಯನ್ನು ಮೀರಿಸುವಂಥದ್ದು ತ್ರೈಲೋಕ್ಯ ಅಪಿತೃಲೋಕ್ಯ ಬಹಿರುಲ್ಲಸಂತಿ, 3 ಲೋಕಗಳ ಹೊರಗೂ ಕೂಡ ಅದು ಶೋಭಿಸ್ತಾ ಇದೆ. ಹೀಗೆ ಸ್ವರ್ಗಲೋಕದಿಂದ ಆರಂಭಿಸಿ ಸತ್ಯಲೋಕದವರೆಗೂ ಕೂಡ ಅದು ಹರಡಿ ಶೋಭಿಸ್ತಾ ಇದೆ. ಅಂತಹ ನಿಮ್ಮ ಕೀರ್ತಿ, ಅದನ್ನು ನೋಡಿ ಎಲ್ಲ ದೇವತೆಗಳು ಕೂಡ ನಿಮ್ಮನ್ನು ಕೊಂಡಾಡ್ತಾರೆ ಎಂಬ ವಿಚಾರವನ್ನು ಈ 2 ಮಂತ್ರಗಳ ಆಧಾರವಾಗಿಟ್ಕೊಂಡು ಈ ಪದ್ಯದ ಅನುವಾದವನ್ನು ಮಾಡಿದ್ದೇನೆ. ಹೀಗೆ ವಾಯುದೇವರ ಮತ್ತು ವೇದವ್ಯಾಸರ ಒಂದು ಸರ್ವ ದೇವತೆಗಳಿಂದಲೂ ಅವರು ಹೇಗೆ ಸ್ತುತ್ಯರಾಗಿದ್ದಾರೆ, ಆ ಮಹಿಮೆಯನ್ನು ಈ ಪದ್ಯದಲ್ಲಿ ಹೇಗೆ ಕೊಂಡಾಡ್ತಾ ಇದ್ದಾರೆ ಎಂಬ ವಿಚಾರವನ್ನು ಹೇಳ್ತಾ ಈ ದಿನದ ಪಾಠವನ್ನು ಸಮಾಪ್ತಿಗೊಳಿಸ್ತೇನೆ. ಶ್ರೀಕೃಷ್ಣಾರ್ಪಣಮಸ್ತು. ಧನ್ಯವಾದಗಳು.